ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂಡ್ ದಿಸ್ ಇಸ್ ರಾಜೇಶ್ವರಿ. ಸೊ ಎಸ್ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಬಂದು ಸ್ಪೆಷಲ್ ಬ್ಲಾಗ್ ಅಂತಾನೆ ಹೇಳ್ಬೋದು. ಬಿಕಾಸ್ ನನ್ನ ಸೆಕೆಂಡ್ ಸನ್ ಬರ್ತ್ಡೇ ಇದೆ ಇವತ್ತು. ಸೊ ಹಾಗಾಗಿ ಆಕ್ಚುಲಿ ಇದು ಬರ್ತ್ಡೇ ದಿನ ನಿಮ್ಗೆ ಬ್ಲಾಗ್ ಸಿಗಲ್ಲ. ಸೊ 1 ವೀಕ್ ಆದ್ಮೇಲೆ ನಿಮ್ಗೆ ಬ್ಲಾಗ್ ಸಿಗೋದು. ಬಟ್ ಎನಿ ಹೌ, ಸೊ ನಿಮ್ಮ ಜೊತೆ ಶೇರ್ ಮಾಡ್ಕೊಬೇಕು ಈ ವಿಡಿಯೋನ ಅನಿಸ್ತು, ಹಾಗಾಗಿ ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಎಸ್ ಫ್ರೆಂಡ್ಸ್, ಇವತ್ತು ನನ್ನ ಸೆಕೆಂಡ್ ಸನ್ ಬರ್ತ್ಡೇ ಇದೆ. ಸೊ ಅವ್ನಿಗೆ ಸ್ವಲ್ಪ ಜೆಲ್ಲಿ ಕೇಕ್ ಅಂದ್ರೆ ತುಂಬಾ ಇಷ್ಟ. ಸೊ ತುಂಬಾ ದಿವಸದಿಂದ ಕೇಳ್ತಾ ಇದ್ದಾನೆ ಆಕ್ಚುಲಿ ಜೆಲ್ಲಿ ಕೇಕ್ ಮಾಡ್ಕೊಡು ಅಂತ. ಸೊ ಇವತ್ತು ಅದ್ರೂ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಬಂದು ಅವ್ನಿಗೆ ವಡೆ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಸೊ ವಡೆ ಪಾಯಸ, ಸೊ ಆಸ್ ಯೂಶುವಲ್ ಲಂಚ್ ಇರುತ್ತೆ. ಸೊ ಎಸ್, ಹೇಗೆ ನಮ್ಮ ಇವತ್ತಿನ ಡೇನ ನಾನು ಹೇಗೆ ಸೆಲೆಬ್ರೇಟ್ ಮಾಡಿದೆ, ಸೊ ಹಾಗಾಗಿ ನನ್ನ ಮಗನಿಗೆ ಇವತ್ತು ಎಷ್ಟು ಸ್ಪೆಷಲ್ ಆಗಿತ್ತು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಯಾರು ಈ ವಿಡಿಯೋನ ಮಿಸ್ ಮಾಡ್ಕೊಬೇಡಿ ಅಂತ ಕೇಳ್ಕೊಂತ ಲೆಟ್ಸ್ ಗೆಟ್ ಇಂಟು ದ ವಿಡಿಯೋ. ಸೊ ಎಸ್ ಫ್ರೆಂಡ್ಸ್, ಸೊ ಫೈನಲಿ ಜೆಲ್ಲಿ ಮಾಡೋಣ ಅಂತ ಅಂದ್ಬಿಟ್ಟು ಇದನ್ನ ತಗೊಂಡ್ಬಂದಿದ್ದೀನಿ. ಆಕ್ಚುಲಿ ದಿಸ್ ಇಸ್ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ಸೊ ನೋಡೋಣ ಹೇಗ್ ಬರುತ್ತೆ ಅಂತ. ಆಕ್ಚುಲಿ ಇದು ಇನ್ಸ್ಟ್ರಕ್ಷನ್ಸ್ ಅಂತೂ ಜಸ್ಟ್ ಇದನ್ನ ಒಂದು ಫಸ್ಟ್ ಇದರಲ್ಲಿ 2 ಪ್ಯಾಕೆಟ್ ಇರುತ್ತೆ. ಸೊ ಅದನ್ನ ಬೌಲ್ಗೆ ಹಾಕಿ ಚೆನ್ನಾಗಿ ಸ್ಪೂನ್ ತಗೊಂಡು ಮಿಕ್ಸ್ ಮಾಡ್ಕೊಬೇಕು ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಬಂದು ಒಂದು 500 ml ಆಫ್ ವಾಟರ್ ನ ಚೆನ್ನಾಗಿ ಬಾಯ್ಲ್ ಮಾಡ್ಬೇಕಂತೆ. ಸೊ ಬಾಯ್ಲ್ ಮಾಡ್ಬಿಟ್ಟು ಸ್ವಲ್ಪ ಮೀಡಿಯಮ್ ಆಗಿ ಕೂಲ್ ಆದ್ಮೇಲೆ ಸೊ ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀವಲ್ಲ, ಸೊ ಅದ್ರ ಜೊತೆಗೆ ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಬಿಟ್ಟು 45 ಮಿನಿಟ್ಸ್ ರೆಸ್ಟ್ ಅಲ್ಲಿ ಇಡ್ಬೇಕು ಅಂತ ಹೇಳಿದ್ದಾರೆ. ಸೊ ಟ್ರೈ ಮಾಡೋಣ. ಸೊ ಆಲ್ಮೋಸ್ಟ್ ಇದನ್ನ ಯೂಟ್ಯೂಬ್ಸ್ ಅಲ್ಲಿ ನೋಡಿದೀನಿ, ಸುಮಾರು ಜನ ಟ್ರೈ ಮಾಡಿದ್ದಾರೆ. ಬಟ್ ನಾನ್ ಪರ್ಸನಲಿ ಇದನ್ನ ಟ್ರೈ ಮಾಡಿಲ್ಲ. ಸೊ ಪಾಪ ನನ್ ಮಗ ಕೇಳ್ತಾನೆ ಇದ್ದ ಜೆಲ್ಲಿ ಕೇಕ್ ಮಾಡ್ಕೊಡು ಅಂತ. ಸೊ ಹಾಗಾಗಿ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ತಗೊಂಡ್ಬಂದಿದೀನಿ. ಸೊ ಲೆಟ್ಸ್ ಸಿ ಹೇಗ್ ಬರುತ್ತೆ ಅಂತ. ಓಕೆನಾ? ಸೊ ಎಸ್ನೇ ಇದ್ರೆ, ಸೊ ಫೈನಲಿ ನಾನು ಚಿಕ್ಕ ಟಿಫನ್ ಬಾಕ್ಸ್ ತಗೊಂಡಿದೀನಿ. ಬಿಕಾಸ್ ಜಸ್ಟ್ 500 ಲೀಟರ್ ವಾಟರ್ ಅಲ್ವಾ, ಸೊ ಹಾಗಾಗಿ ಚಿಕ್ಕದೇ ತಗೊಂಡಿದೀನಿ. ಸೊ ನೋಡೋಣ, ಅದು ಫಸ್ಟ್ ಟೈಮ್ ಮಾಡ್ತಾ ಇರೋದು. ಸೊ ಫಸ್ಟ್ ಪೌಡರ್ ನ ಹಾಕೊಂತಾ ಇದ್ದೀನಿ, ಕಟ್ ಮಾಡ್ಕೊಂಡು ಅದ್ರ ಜೊತೆ ಮಿಕ್ಸ್ ಮಾಡ್ಕೊಂತಾ ಇದೀನಿ. ಸೊ ಇಟ್ಸ್ ಸಮವಾಟ್ ವೈಟ್ ಕಲರ್ ಅಲ್ಲಿ ಇದೆ, ನೋಡೋಣ. ಸೊ ಎಸ್, ಸೊ ಲಮ್ಸ್ ಇಲ್ದೇ ಇರೋ ತರ ಸೊ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಳ್ಳಕ್ಕೆ ಹಾಟ್ ವಾಟರ್ ಕೂಡ ರೆಡಿ ಆಗಿದೆ ಸ್ನೇಹಿತರೆ. ಸೊ ಅದನ್ನು ಕೂಡ ಕ್ಲೀನಾಗಿ ನಾನು ಇದ್ರ ಜೊತೆ ಕ್ಲೀನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಕ್ಲೀನಾಗಿ ಎಲ್ಲೂ ಲಮ್ಸ್ ಇಲ್ಲದೆ ಇರೋ ರೀತಿ ಕ್ಲೀನಾಗಿ ಸ್ಪೂನಲ್ಲಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕೊಡಿ ಅಂತ ಹೇಳಿದ್ದಾರೆ. ಸೊ 45 ಮಿನಿಟ್ಸ್ ಎತ್ತಿಟ್ಬಿಡೋಣ. ಸೊ ಮೇ ಬಿ ಚೆನ್ನಾಗಿ ಬರುತ್ತೆ ಅಂತ ಅನ್ಕೊಂಡಿದೀನಿ. ಸೊ ಇದು ರೆಡಿ ಆಗಷ್ಟರಲ್ಲಿ ವಡೆ ಮಾಡೋಣ ಅಂತ ಅನ್ಕೊಂಡಿದೀನಿ. ಸೊ ವಡೆಗೆ ಆಲ್ರೆಡಿ ನೆನೆ ಹಾಕಿದೀನಿ ನಾನು. ಓಕೆನಾ? ಸೊ ಫೈನಲಿ ಸ್ನೇಹಿತರೆ, ಸೊ ವಡೆಗೂ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಫಸ್ಟ್ ಪಾಯಸ ಮಾಡ್ಕೊಂಬಿಟ್ಟೆ. ಬಿಕಾಸ್ ವಡೆ ಮಾಡಬೇಕಾದಾಗ ಸೊ ಖಾರ ಏನಾದ್ರು ಬಿದ್ದರೆ ಪಾಯಸ ಒಂದ್ಸತಿ ಹಾಲು ಹೊಡ್ಕೊಂಬಿಡುತ್ತೆ. ಸೊ ಆ ಕಾರಣಕ್ಕೆ ಫಸ್ಟ್ ಪಾಯಸ ಮಾಡಿ ಸೈಡಲ್ಲಿ ಎತ್ತಿಟ್ಕೊಂಡೆ. ಆ ಕ್ಲಿಪ್ಪಿಂಗ್ ಮಿಸ್ ಆಯಿತು. ಸೊ ಫೈನಲಿ ನೋಡ್ತಾ ಇರ್ಬೋದು, ವಡೆ ಕೂಡ ರೆಡಿ ಆಗಿದೆ ಇವಾಗ. ಸೊ ಎಸ್ ಫ್ರೆಂಡ್ಸ್, ಸೊ ಫೈನಲಿ ನೋಡ್ತಾ ಇರೋ ವಡೆ ಅಂತೂ ತುಂಬ ಟೇಸ್ಟಾಗಿ ಬಂದಿತ್ತು ಸ್ನೇಹಿತರೆ. ಸೊ ಆ್ಯಕ್ಚುಲಿ ಇವತ್ತು ಸಬ್ಸಿಗೆ ಸೊಪ್ಪು ಏನೂ ಹಾಕಿರಲಿಲ್ಲ, ಸಬ್ಸಿಗೆ ಸೊಪ್ಪು ಇರಲಿಲ್ಲ. ಸೊ ಫೈನಲಿ ಸ್ನೇಹಿತರೆ, ಸೊ ಸ್ವಲ್ಪ ನೈಫ್ ತಗೊಂಡು ಈ ತರ ಎಡ್ಜಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ಸೊ ಹಾಗಾಗಿ ಡೈರೆಕ್ಟ್ ಆಗಿ ಬೀಳುತ್ತೆ ಅಂತ. ಸೊ ಎಸ್, ಸೊ ನೋಡೋಣ ಹೇಗ್ ಬರುತ್ತೆ ಅಂತ, ಗೊತ್ತಿಲ್ಲ. ಸೊ ಸ್ವಲ್ಪ ನಿಧಾನಕ್ಕೆ ಸ್ವಲ್ಪ ಟ್ಯಾಪ್ ಮಾಡ್ಕೊತಾ ಇದ್ದೀನಿ. ಸೊ ಕ್ಲೀನಾಗಿ ಕೆಳಗಡೆ ಬೀಳುತ್ತೆ ಅಂತ. ವಾವ್. ಸೊ ಎಸ್ ಸ್ನೇಹಿತರೆ, ಸೀರಿಯಸ್ಲಿ ತುಂಬಾ ಚೆನ್ನಾಗಿ ಬಂದಿದೆ. ಸೊ ಆಕ್ಚುಲಿ ನೋಡ್ತಾ ಇರೋದು ಇನ್ನೊಂದ್ ಸ್ವಲ್ಪ ಮದ್ದಿಕ್ ಮಾಡ್ಬೇಕಾಗಿತ್ತೇನೋ ಬೌಲ್ನ. ಇಟ್ಸ್ ಓಕೆ, ಪರವಾಗಿಲ್ಲ, ಈಗೇನು ಅಲ್ಲಾಡ್ಸೋದ್ ಬೇಡ. ಸೊ ನೋಡ್ತಾ ಇರ್ಬೋದು ಸ್ನೇಹಿತರೆ, ಸೊ ಸಕ್ಕದಾಗಿ ಬಂದಿದೆ ಜೆಲ್ಲಿ. ಸೊ ಸೀರಿಯಸ್ಲಿ ನಾನು ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ಆಗಿದೆ. ಸೊ ನೋಡೋಣ ಇವತ್ತು ಹೇಗಿರೋ ಕೇಕ್ ಕಟ್ ಮಾಡಿಸ್ಬೇಕಲ್ಲ. ಸೊ ಆ ಟೈಮಲ್ಲಿ ಇದನ್ನು ಸೇರಿಸಿ ಕಟ್ ಮಾಡಿಸ್ಬಿಡೋಣ. ಸೊ ಇದನ್ನ ಮತ್ತೆ ಫ್ರೀಸರ್ ಅಲ್ಲೇ ಇಡ್ತೀನಿ ನಾನು. ಓಕೆನಾ? ಸೊ ಫೈನಲಿ ಸ್ನೇಹಿತರೆ, ಸೊ ಸಂಜೆ ಆಯಿತು. ಸೊ ಎಸ್, ಇಟ್ಸ್ ಪಾರ್ಟಿ ಟೈಮ್. ಸೊ ಜಾಸ್ತಿ ಏನು ಡೆಕೋರೇಷನ್ಸ್ ಏನು ಮಾಡಲಿಲ್ಲ, ಸಿಂಪಲ್ಲಾಗಿ ಆ್ಯಸ್ ಯೂಶುವಲ್ ಮನೇಲೇ ಮಾಡಿದ್ದೀವಿ. ಸೊ ಬೇಕ್ರಿಯಿಂದ ಕೇಕ್ ಆರ್ಡರ್ ಮಾಡಿದ್ವಿ, ಪೈನಾಪಲ್ ಫ್ಲೇವರ್. ಸೊ ಅವನಿಗೆ ಪೈನಾಪಲ್ ಫ್ಲೇವರ್ ಇಷ್ಟ, ಸೊ ಹಾಗಾಗಿ ಅದನ್ನೇ ಮಾಡಿದ್ವಿ. ಸೊ ಅಕ್ಕದ ಮನೆಯವ್ರನ್ನೆಲ್ಲರೂ ತುಂಬ ಕರೆದ್ವಿ. ಸೊ ಎಲ್ಲರೂ ಬಂದರು ಆ್ಯಕ್ಚುಲಿ. ಸೊ ಎಲ್ಲರೂ ಬಂದು ತುಂಬ ಚೆನ್ನಾಗಿ ಫಸ್ಟು ಫೋಟೋ ಶೂಟ್ಸ್ ಮುಗಿಸ್ಬಿಟ್ವಿ. ಬಿಕಾಸ್ ಆಮೇಲೆ ಬೇಡ ಅಂತ ಅಂದ್ಬಿಟ್ಟು ಫಸ್ಟ್ ಫೋಟೋಸ್ ತೆಗೆದ್ಬಿಟ್ಟು ಸೊ ನಂತರ ಬಂದು ಕೇಕ್ ಕಟಿಂಗ್ ಸ್ಟಾರ್ಟ್ ಮಾಡಿದ್ವಿ ಸ್ನೇಹಿತರೆ.
ಮಕ್ಕಳಂತೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು ಸ್ನೇಹಿತರೆ. ಸೊ ಜೆಲ್ಲಿ ಕೇಕ್ ಕಟ್ ಮಾಡೋದ್ರಲ್ಲೇ ನನ್ನ ಮಗ ತುಂಬ ಕ್ಯೂರಿಯಾಸಿಟಿ ಆಗಿದ್ದ. ಸೊ ಆ್ಯಕ್ಚುಲಿ ಅವ್ನಿಗೋಸ್ಕರ ಆರ್ಡರ್ ಮಾಡಿ ಕೇಕ್ನು ಕೂಡ ಜಾಸ್ತಿ ಇಷ್ಟು ಸ್ಪೆಷಲ್ ಆಗಿ ಅವ್ನು ಕಟ್ ಮಾಡಲಿಲ್ಲ. ಸೊ ಜೆಲ್ಲಿ ಕೇಕ್ನ ಕಟ್ ಮಾಡಿ ಸೊ ಎತ್ಕೊಳಕ್ಕೆ ಹೋದ, ಅದೆಲ್ಲ ಬರಲಿಲ್ಲ ಅವ್ನಿಗೆ ಕೈಯಲ್ಲಿ ಎತ್ಕೊಳ್ಳೋಕ್ಕೆ. ಸೊ ಹಾಗಾಗಿ ಸ್ಪೂನಲ್ಲಿ ತಿನ್ನಿಸಿದೆ, ಚೆನ್ನಾಗಿತ್ತು. ಸೊ ನಂತರ ನನ್ನ ದೊಡ್ಡ ಮಗ ಬಂದು ಅವನು ಸ್ವಲ್ಪ ಕೇಕ್ ತಿನ್ನಿಸ್ಬಿಟ್ಟು ಸೊ ಫೈನಲಿ ಸೆಲೆಬ್ರೇಷನ್ ಸೊ ಆಮೇಲೆ ಮನೆಯಲ್ಲ ಗೆಸ್ಟ್ ಬಂದಿದ್ದಾರೆ. ಸೊ ಎಲ್ಲರಿಗೂ ಕ್ಲೀನಾಗಿ ಸ್ನ್ಯಾಕ್ಸ್ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿ ಸೊ ಎಲ್ಲರಿಗೆ ಕೇಕ್ ಚಿಪ್ಸು ಎಲ್ಲ ಕೊಟ್ಬಿಟ್ಟು ಸೊ ಎಲ್ಲರೂ ಥ್ಯಾಂಕ್ಸ್ ಹೇಳ್ಬಿಟ್ಟು ಬಂದಿದ್ದಕ್ಕೆ ಆಮೇಲೆ ಎಲ್ಲರಿಗೂ ಆಶೀರ್ವಾದ ಕೊಟ್ಟು ಸೊ ಎಲ್ಲರೂ ನನ್ನ ಮಗನ ವಿಶ್ ಮಾಡಿದ್ರು. ಸೊ ಎಲ್ಲರೂ ವಿಶ್ ಮಾಡಿಬಿಟ್ಟು ಸೊ ಎಲ್ಲರೂ ಗಿಫ್ಟ್ ಕೊಟ್ಟು ಅನ್ನೋಕ್ಕಿಂತ ಅವರು ಬಂದು ಆಯಿತು. ಸ್ನೇಹಿತರೆ ಸೊ ಡಿಫ್ರೆಂಟ್ ಅಲ್ವಾ. ಸೊ ನೆಕ್ಸ್ಟ್ ಬಂದು ದೇವಸ್ಥಾನಕ್ಕೆ ಹೋದ್ವಿ. ಸೊ ಮಾರ್ನಿಂಗಿಂದ ದೇವಸ್ಥಾನಕ್ಕೆ ಹೋಗಿರ್ಲಿಲ್ಲ. ಸೊ ಮನೆ ಹತ್ರನೇ ಗಣೇಶನ ದೇವಸ್ಥಾನ ಇತ್ತು. ಸೊ ಆ ಕಾರಣಕ್ಕೆ ಸೊ ಮನೆ ಹತ್ರನೇ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಗಣೇಶನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಪೂಜೆ ಎಲ್ಲ ಮಾಡಿಸ್ಕೊಂಡು ಸೊ ನಂತರ ಬಂದು ಹಾಗೆ ಹೇಗಿರೋ ಆಚೆ ಬಂದಿದ್ವಲ್ಲ. ಸೊ ಡಿನ್ನರ್ನ ಆಚೆನೇ ಮುಗಿಸ್ಕೊಂಡ್ವಿ. ಸೊ ಇನ್ನೊಬ್ರು ಫ್ರೆಂಡ್ ಆ್ಯಕ್ಚುಲಿ ಬರೋರು ಇದ್ರು, ಬಟ್ ಅವ್ರು ಬಂದಿರಲಿಲ್ಲ ಆ ಟೈಮಲ್ಲಿ. ಸೊ ನಂತರ ದೇವಸ್ಥಾನ ಮುಗಿಸ್ಕೊಂಡು ಹೋಗಬೇಕಾದಾಗ ಅವ್ರು ಆನ್ ದ ವೇಯಲ್ಲಿ ಸಿಕ್ಕಿದ್ರು. ಸೊ ಪೂಜೆ ಅಂತೂ ಚೆನ್ನಾಗಾಯಿತು ದೇವಸ್ಥಾನದಲ್ಲಿ. ಸೊ ಅವ್ರ ಜೊತೆ ಹಾಗೆ ಡಿನ್ನರ್ನೆಲ್ಲ ಮುಗಿಸ್ಕೊಂಡು ಫೈನಲ್ ಆಗಿ ಮನೆಗೆ ರಿಟರ್ನ್ ಆದ್ವಿ. ಸೊ ಸ್ನೇಹಿತರೆ ಸೊ ಇದೇ ಥರನೇ ನಾನು ನನ್ನ ಮಗನ ಬರ್ಡೇನ ಸೆಲೆಬ್ರೇಟ್ ಮಾಡಿದ್ದು. ಸೊ ಅವನಂತೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ದ. ಸೊ ವಿಡಿಯೋ ನೋಡಿ ನಿಮಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಟೇಕ್ ಕೇರ್ ಆಫ್ ಆಲ್ ಯು ಫ್ಯಾಮಿಲಿ ಮೆಂಬರ್ಸ್.